ಇವತ್ತು ಮೈಸೂರು ಹನುಮಂತೋತ್ಸವ ಸಮಿತಿ ಹನುಮ ಉತ್ಸವವನ್ನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆಯೋಜನೆ ಮಾಡಿದೆ. ಇದು 3ನೇ ವರ್ಷದ ಹನುಮ ಉತ್ಸವ ಕಾರ್ಯಕ್ರಮ. ಮೈಸೂರಿನಲ್ಲಿ ಹಿಂದುತ್ವದ ವಿಚಾರ ಬಂದರೆ ಪ್ರಬಲವಾಗಿ ಕೇಳಿ ಬರುವಂತ ಹೆಸರು ನಮ್ಮ ಸಂಜಯ್ ಮತ್ತು ಅವರ ಸ್ನೇಹಿತರು ಹನುಮ ಉತ್ಸವ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಹನುಮಂತೋತ್ಸವನ ಆಯೋಜನೆ ಮಾಡಿದರೆ ಮಾಜಿ ಸಚಿವರು, ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಟಿ ದೇವೇಗೌಡರು ಸಾಹೇಬರು ಬಂದು ಅದರ ಉದ್ಘಾಟನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಹುಣಸೂರಿನ ಶಾಸಕರಾಗಿರುವಂತಹ ಯುವ ನಾಯಕರಾದ ಹರೀಶ್ ಗೌಡರು ಕೂಡ ಬಂದು ಹೋದ್ರು. ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿರುವಂತಹ ಪ್ರಶಾಂತ್ ಗೌಡರು, ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಒಂದು ಹನುಮಂತೋತ್ಸವ ಮೆರವಣಿಗೆ ಬಹಳ ಅದ್ದೂರಿಯಿಂದ ನೆರವೇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಭಕ್ತಿಗೆ ನಿಷ್ಠೆಗೆ ಹೆಸರಾಗಿರುವಂಥ ಹನುಮಂತ ನಮ್ಮೆಲ್ಲರಿಗೂ ಧರ್ಮನಿಷ್ಠೆಯನ್ನ, ರಾಷ್ಟ್ರ ಪ್ರೇಮವನ್ನ ಬೆಳೆಸಲಿ ಅಂತ ಕೇಳ್ಕೊಳ್ತೀನಿ. ಕೇಳಿ ನಮ್ಮ ಮೈಸೂರಿನಲ್ಲಿ ಹನುಮಂತೋತ್ಸವ ಅಂದ್ರೆ ಬಹಳ ಖುಷಿ ವಿಚಾರ. ಯಾಕೆಂದ್ರೆ ಮೈಸೂರಿನಲ್ಲಿ ಪೈಲ್ವಾನರುಗಳು ಜಾಸ್ತಿ, ಗರಡಿಗಳು ಜಾಸ್ತಿ. ಭಕ್ತ ಪೈಲ್ವಾನ್ ಆಗಿದ್ರೆ ಭಗವಾನ್ ಯಾವತ್ತೂ ಕೂಡ ಹನುಮಾನೇ ಆಗಿರಬೇಕು ಅಂತ ಒಂದು ಹನುಮಂತೋತ್ಸವನ ಬಹಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತಗಳ ಬಗ್ಗೆ ಮತ್ತೆ ಚರ್ಚೆ ಆರಂಭ ಆಗಿದೆ. ಆಳಂದ ಕ್ಷೇತ್ರದ ಮತಗಳ ಬಗ್ಗೆ SIT ಅವರು ವರದಿ ಕೊಟ್ಟಿದ್ದಾರೆ ಅಂತೆ. ಮತಗಳು ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಖುದ್ದು ಆರಂಭ ಮಾಡಿದ್ದು. ಇದಕ್ಕೂ ಸಾಮ್ಯತೆ ಇದೆಯಾ ಅಂತ? ಅದು ಬೇರೆನಾ ಇದು ಬೇರೆನಾ? ಈ ಒಂದು ನಾಣ್ಣುಡಿ ಇದೆ, ಅಲ್ಲಿ ಎತ್ತುತ್ತಾರೆ ಅಲ್ಲಿ ಮದುವೆ ಆಗೋವರೆಗೂ ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಬಂದು ಈಗ ತಾವು ಆಲ್ರೆಡಿ ಪ್ರತಿಕ್ರಿಯೆ ಕೊಟ್ಟಿದ್ರಿ. ಇವ್ರನ್ನ ಕೇಂದ್ರ ಸಚಿವರನ್ನ ಮಾತಾಡಿದಂತ ವಿಚಾರ ಇವತ್ತು ಹನುಮಂತೋತ್ಸವ ನಡೀತಾ ಇರೋದ್ರಿಂದ, ಇದು ಎಲ್ಲ ಪಕ್ಷಗಳ ಮುಖಂಡರು ಸೇರಿ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ.